ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪವಿತ್ರ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬಾ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮೇಶೋದಲ್ಲಿ ಯಾವ ರೀತಿ ಆರ್ಡರ್ ಮಾಡೋದು, ಹಾಗೆ ನೀವು ಮೇಶೋದಲ್ಲಿ ಹಣನ ಗಳಿಸಬೇಕು ಅನ್ನೋ ಒಂದು ಉದ್ದೇಶ ಇದ್ದರೆ ಯಾವ ಒಂದು ಟ್ರಿಕ್ಸ್ನ ಉಪಯೋಗಿಸಿದರೆ ನೀವು ಹೆಚ್ಚಿನ ಅಮೌಂಟನ್ನು ಅದರಿಂದ ಗಳಿಸ್ಬೋದು ಅನ್ನೋ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ವಿತ್ ಪ್ರೂಫ್ ಜೊತೆ. ಅಂದರೆ ನಾನು ಮೇಶೋದಲ್ಲಿ ಎಷ್ಟು ಅಮೌಂಟನ್ನು ಗಳಿಸಿದ್ದೀನಿ ಅನ್ನೋ ಒಂದು ಪ್ರೂಫ್ ಜೊತೆ, ಯಾವ ಒಂದು ಐಡಿಯಾನ ಬಳಸಿಬಿಟ್ಟು ನಾನು ಮೇಶೋದಲ್ಲಿ ಹೆಚ್ಚಿನ ಹಣನ ಗಳಿಸಿದ್ದೀನಿ. ಬಟ್ ಇವಾಗ ಯಾಕೆ ಸ್ಟಾಪ್ ಮಾಡಿದ್ದೀನಿ, ಎಲ್ಲ ಪ್ರತಿಯೊಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಬೈಲ್ ಸ್ಕ್ರೀನ್ಗೆ ಹೋಗೋಣ. ಯಾರೆಲ್ಲ ಮೆಶೋ ಆ್ಯಪ್ನ ಡೌನ್ಲೋಡ್ ಮಾಡಿಲ್ಲ, ಇವಾಗಲೇ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಮೆಶೋ ಅಂತ ಡಯಲ್ ಮಾಡಿ, ಅಲ್ಲಿ ನಿಮಗೆ ಮೆಶೋ ಆ್ಯಪಿನ ಒಂದು ಚಿತ್ರ ಕಾಣಿಸುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮೆಶೋ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ತಕ್ಷಣ ನಿಮಗೆ ಸ್ವಲ್ಪ ಕೆಲವೊಂದಿಷ್ಟು ಪ್ರೊಸೀಜರ್ ಇರುತ್ತೆ. ಅಂದರೆ ನಿಮ್ಮ ಹೆಸರು, ನಿಮ್ಮ ಏಜು, ನಂತರ ನಿಮ್ಮ ಒಂದು ಕೆಲವೊಂದು ಡೀಟೇಲ್ಸ್ನ ಕೇಳುತ್ತೆ. ಇವಾಗ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡ್ಕೊಂಡ ತಕ್ಷಣ ಇದು ಮೇಲ್ ಆರ್ ಫೀಮೇಲ್ ಅಂತ ಕೇಳುತ್ತೆ. ಇದು ನಮ್ಮ ಮನೆಯವ್ರ ಮೊಬೈಲ್ ಆಗಿರೋದ್ರಿಂದ ನಾನು ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ನೀವು ಫಸ್ಟ್ ಟೈಮ್ ಓಪನ್ ಮಾಡಿದ್ರಿ ಅಂದರೆ ಇನ್ನೂ ಕೆಲವೊಂದಿಷ್ಟು ಡೀಟೇಲ್ಸ್ನ ಕೇಳುತ್ತೆ. ಇವಾಗ ನಾನು ಒಂದ್ಸರಿ ಆಲ್ರೆಡಿ ಇದನ್ನು ಡೌನ್ಲೋಡ್ ಮಾಡಿರೋದ್ರಿಂದ ಏನು ಕೇಳ್ತಿಲ್ಲ. ಜಸ್ಟ್ ಇವಾಗ ನಾನೊಂದು ಫೋನ್ ನಂಬರ್ ಕ್ಲಿಕ್ ಮಾಡಿಕೊಂಡ್ರೆ ಆಯಿತು. ಒಂದು OTP ಕೇಳುತ್ತೆ. OTPನೂ ಕೂಡ ನೀವು ಯಾವ ನಂಬರ್ ಸೆಲೆಕ್ಟ್ ಮಾಡಬೇಕು ಅನ್ನೋ ಒಂದು ಯೋಚನೆ ಮಾಡೋ ಹಾಗಿಲ್ಲ. ಜಸ್ಟ್ 40 ಸೆಕೆಂಡಲ್ಲೇ ಅದೇ ಆಟೋಮೆಟಿಕ್ಲಿ OTPನೂ ಕೂಡ ತೊಗೊಂಡ್ಬಿಡುತ್ತೆ. ಒಂದು 40 ಸೆಕೆಂಡ್ ವೆಯ್ಟ್ ಮಾಡಿದ್ರೆ ಸಾಕು. ಇವಾಗ OTPನೂ ಕೂಡ ತೊಗೊಂಡಾಯಿತು. ನಂತರ ನೀವು ಒಂದು ಬ್ಯಾಂಕ್ ಡೀಟೇಲ್ಸ್ನ ಹಾಕೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕೆಂದರೆ ಇದರಿಂದ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳೋದಾದರೆ ಇದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಒಂದು ವೇಳೆ ಏನಾದರೂ ಆರ್ಡರ್ ಮಾಡಿರ್ತೀರ, ಅದನ್ನು ನೀವು ರೀಫಂಡ್ ಮಾಡಬೇಕು ಅಂದರೆ ನಿಮ್ಮ ಒಂದು ರೀಫಂಡ್ ಆಗಿರೋ ಅಮೌಂಟು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಸೇಫ್ ಆಗಿರುತ್ತೆ. ನಂತರ ನೋಡಿ, ಇಂದು ಮಹಾಸೇಲ್ ಇರೋದ್ರಿಂದ ಸಿಕ್ಕಾಪಟ್ಟೆ ಡಿಸ್ಕೌಂಟ್ಗಳಿದೆ. ಅಂದರೆ 70%, 80% ಆ ಥರ ಎಲ್ಲ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳ ಮೇಲೆ ಡಿಸ್ಕೌಂಟನ್ನು ಬಿಟ್ಟಿದ್ದಾರೆ. ಅದನ್ನು ನಿಮಗೆ ಮೇಲ್ಗಡೆ ತೋರಿಸ್ತಾರೆ. ಹಾಗೆ ಆ ರೀತಿ ಏನಾರು ನಿಮಗೆ ಮೆಸೇಜ್ ಕೂಡ ಮಾಡಿರ್ತಾರೆ. ಹಾಗೆ ನೀವು ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನು ಇನ್ನೊಂದು ಸರಿ ಯಾವಾಗಲಾದರೂ ತೊಗೊಂಡ್ರೆ ಆಯಿತು ಅನ್ನೋ ಹಾಗಿದ್ದರೆ ಅದರ ಒಂದು ಹಾರ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ, ಪ್ರಾಡಕ್ಟನ್ನು ಒಂದು ಹಾರ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಒಂದು ಕಡೆ ಸೇಫ್ ಆಗಿರುತ್ತೆ, ಎಲ್ಲೂ ಮಿಸ್ ಆಗಲ್ಲ. ಇವಾಗ ನಾನು ಕೆಲವೊಂದಿಷ್ಟನ್ನು ಸೇವ್ ಮಾಡಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ನಿಮಗೆ ಪಿಂಕ್ ಕಲರಲ್ಲಿ ಹಾರ್ಟ್ ಸಿಂಬಲ್ ಕಾಣಿಸ್ತಾ ಇದೆ. ಓಕೆ, ನಾನಿವಾಗ ಈ ಒಂದು ಡ್ರೆಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದರ ಅಮೌಂಟ್ ಬಂದುಬಿಟ್ಟು 548 ರೂಪಾಯಿ ಇದೆ. ಬಟ್ ಇವತ್ತು ಸ್ಪೆಷಲ್ ಆಫರ್ ಇರೋದ್ರಿಂದ 475 ರೂಪಾಯಿ ಇದೆ. ಹಾಗೆ ನಿಮಗೆ ಇಷ್ಟು ಸೈಜ್ಗಳು ಅವೈಲೇಬಲ್ ಇರುತ್ತೆ. ಹಾಗೆ ಪ್ರಾಡಕ್ಟ್ ಒಂದು ಡೀಟೇಲ್ಸ್ ಇರುತ್ತೆ. ಯಾವ್ಯಾವುದು ಬಟ್ಟೆ ಎಷ್ಟು ಲೆಂತ್ ಇದೆ, ಎಷ್ಟು ತೋಳದು ಎಷ್ಟು ಲೆಂತ್ ಇದೆ, ಪ್ರತಿಯೊಂದು ಡೀಟೇಲ್ ಇರುತ್ತೆ. ಹಾಗೆ ನೀವು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂದರೆ ಕೆಳಗಡೆ ರಿವ್ಯೂ ಕೂಡ ಇರ್ತವೆ, ಅದನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ರೇಂಜ್ ಕೂಡ ಕೊಟ್ಟಿರ್ತಾರೆ. ಅಂದರೆ 2.4.2 ಒಂದು ರೇಂಜಲ್ಲಿ ಇದು ಒಂದು ಪ್ರಾಡಕ್ಟ್ ಚೆನ್ನಾಗಿದೆ ಅನ್ನೋ ಒಂದು ಇದರಲ್ಲಿ ಕೊಟ್ಟಿರ್ತಾರೆ. ಕೆಲವೊಂದಿಷ್ಟು ರಿವ್ಯೂಸ್ ಇರುತ್ತೆ, ಅದನ್ನು ಕೂಡ ನೀವು ಚೆಕ್ ಮಾಡಿ. ಅಂದರೆ ತುಂಬ ಜನ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದರೆ ತೊಗೊಳೋದಕ್ಕೆ ಚೆನ್ನಾಗಿರುತ್ತೆ. ನಾವು ಒಂದು ಪ್ರಾಡಕ್ಟ್ನ ತೊಗೊಳ್ಬೇಕು ಅಂದರೆ ಒಂದು 10 ರೂಪಾಯಿ ಖರ್ಚು ಮಾಡಬೇಕು ಅಂದರೆ 100 ಸಾರಿ ಯೋಚನೆ ಮಾಡಿರ್ತೀವಲ್ವಾ. ಓಕೆ, ನಾನಿವಾಗ ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ನನಗೆ L ಸೈಜ್ ಆದರೆ ಸಾಕಾಗುತ್ತೆ. ನನಗಿವಾಗ L ಸೈಜ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಆರ್ಡರ್ ಕನ್ಫರ್ಮ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಸ್ಪೆಷಲ್ ಆಫರ್ ಕೂಡ ಒಂದೊಂದು ಸಾರಿ ಇರುತ್ತೆ. ಅದು ಬೇಕು ಅಂದರೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿ. ಅದು ಒಂದು ವೇಳೆ ಬೇರೆ ಪ್ರಾಡಕ್ಟ್ ಬಂದರೆ ಮಾತ್ರ ಎಕ್ಸ್ಚೇಂಜ್ ಅಂತ ಇರುತ್ತೆ. ನನಗೆ ರಿಸ್ಕ್ ಬೇಡ. ಓಕೆ, ಹೋದರೆ 10 ರೂಪಾಯಿ ಜಾಸ್ತಿ ಹೋದರೂ ಪರವಾಗಿಲ್ಲ. 473ಕ್ಕೆ ನಾನು ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡ್ಕೊಳ್ಳ ನಂತರ ನಿಮಗೆ ಇಲ್ಲಿ ನಿಮ್ಮ ಅಡ್ರೆಸ್ನ ಒಂದು ಸೆಂಡ್ ಮಾಡಬೇಕಾಗತ್ತೆ. ನಿಮ್ಮ ಅಡ್ರೆಸ್ನ ಒಂದು ಟೈಪ್ ಮಾಡಬೇಕಾಗತ್ತೆ. ಆಲ್ರೆಡಿ ನನ್ನ ಅಡ್ರೆಸ್ ಇದರಲ್ಲಿ ಸೇವ್ ಇರೋದ್ರಿಂದ ಜಸ್ಟ್ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಒಂದು ಸಾರಿ ನೀವು ನಿಮ್ಮ ಅಡ್ರೆಸ್ನ ಇದರಲ್ಲಿ ಆ್ಯಡ್ ಮಾಡಿದ್ರೆ ಸಾಕು. ನೀವು ಪ್ರತಿ ಸಾರಿನೂ ಹಾಕಬೇಕಂತೇನಿಲ್ಲ. ಈಗ ಆಲ್ರೆಡಿ ನನ್ನ ಅಡ್ರೆಸ್ ಇರೋದ್ರಿಂದ ನಾನೀಗ ಈ ಒಂದು ಅಡ್ರೆಸ್ಸಿಗೆ ಸೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ
ನಿಮಗೆ ಫೋನ್ಪೇ ಇರುತ್ತೆ, ಗೂಗಲ್ ಪೇ ಇರುತ್ತೆ, ವ್ಯಾಲೆಟ್ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ. ನಿಮಗೆ ನೀವು ಮಾಡ್ಕೊಳ್ಳಿ. ನಾನಿಲ್ಲಿ ಕ್ಯಾಶ್ ಆನ್ ಡೆಲಿವರಿಗೇ ಆರ್ಡರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಆರ್ಡರ್ ಕನ್ಫರ್ಮೇಷನ್ ಕೇಳ್ತಾ ಇದೆ. ಜಸ್ಟ್ ಮೇಲ್ಗಡೆ ನೀವು ಸೇಲರ ಅಂತ ಹೇಳ್ಬಿಟ್ಟು ಕೇಳುತ್ತೆ, ಎಸ್ ಆರ್ ನೋ ಅಂತಲೂ ಇರುತ್ತೆ. ಜಸ್ಟ್ ಇದು ನನಗೆ ಆಗಿರೋದ್ರಿಂದ ನಾನೇನೂ ಕ್ಲಿಕ್ ಮಾಡ್ಕೊಳ್ತಾ ಇಲ್ಲ. ಜಸ್ಟ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಾರಿ ಇದು ಕನ್ಫರ್ಮ್ ಕೇಳುತ್ತೆ, ರೀಕನ್ಫರ್ಮ್ ಕೇಳುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನಮ್ಮ ಆರ್ಡರು ಕನ್ಫರ್ಮ್ ಆಗಿರುತ್ತೆ. ಈ ಒಂದು ರೀತಿ ನಮಗೆ ಬೇಕು ಅಂದರೆ ಈ ರೀತಿ ಆರ್ಡರ್ ಮಾಡ್ಕೊಳ್ಬೇಕು. ಓಕೆ, ನೀವಿನ್ನು ಮೀಶೋದಲ್ಲಿ ಬಿಸ್ನೆಸ್ ಮಾಡ್ತೀನಿ ಅನ್ನೋ ಒಂದು ಆಸೆ ಇದ್ದರೆ ಚೆನ್ನಾಗಿದೆ ಫ್ರೆಂಡ್ಸ್, ಸ್ವಲ್ಪ ತಾಳ್ಮೆ ಜಾಸ್ತಿ ಬೇಕು ಅಷ್ಟೇ. ನಾನೀಗ ಮೀಶೋ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಮೀಶೋ ಆ್ಯಪನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ರಾಡಕ್ಟನ್ನ ನಾನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಪ್ರಾಡಕ್ಟನ್ನು ಈಗ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದರ ಅಮೌಂಟ್ ಇವಾಗ ನಿಮಗೆ ಮಹಾ ಸೇಲ್ ಇರೋದ್ರಿಂದ 172 ರೂಪಾಯಿ ತೋರಿಸುತ್ತೆ. ಬಟ್ ಇದರ ರೇಟ್ ಬಂದುಬಿಟ್ಟು 232 ರೂಪಾಯಿ ಇದೆ. ಈ ಅಮೌಂಟೇ ನಿಮಗೆ ಡೈಲಿ ಇರುತ್ತೆ. ಜಸ್ಟ್ ಇವಾಗ 2 ಡೇಸ್ ಮಾತ್ರ ಕಮ್ಮಿ ರೇಟ್ ತೋರಿಸುತ್ತೆ. ನೀವು 232 ರೂಪಾಯಿನೇ ಇಟ್ಕೊಂಡ್ಬಿಟ್ಟು ಫಸ್ಟ್ ಒಂದು ನಾವು ವಾಟ್ಸಪ್ ನಮ್ಮ ಒಂದು ಸ್ಟೇಟಸ್ಸಿಗೆ ಹಾಕ್ಕೊಳ್ಬೇಕು. ನಮ್ಮ ಒಂದು ವಾಟ್ಸಪ್ ಸ್ಟೇಟಸಲ್ಲಿ ಅಂದರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ರಿಲೇಟಿವ್ ಆಗಿರ್ಬೋದು, ಇವರಿಗೆ ಇದು ಸ್ಟೇಟಸ್ ನೋಡ್ತಿರ್ತಾರಲ್ವ, ಅವರಿಗೆ ಇದು ಹೋಗುತ್ತೆ. ಇದ್ರ ಮೇಲೆ ನನಗೆ 232 ರೂಪಾಯಿ ಇತ್ತು, ಇದಕ್ಕೆ 332 ರೂಪಾಯಿ ಅಂದರೆ 100 ರೂಪಾಯಿ ನಾನು ನನ್ನ ಒಂದು ಮಾರ್ಜಿನ್ ಅಮೌಂಟ್ನ ಇಟ್ಬಿಟ್ಟು ಹಾಕ್ತಾಯಿದ್ದೀನಿ. ನಂತರ ಇದಾದ ಮೇಲೆ ಇದಕ್ಕಿಂತ ಹೆಚ್ಚಿನ ಅಮೌಂಟು ಫ್ರೆಂಡ್ಸ್ ಸರ್ಕಲ್ ಬಿಟ್ಟು ನಮಗೆ ಬೇರೆಯವ್ರ ಕಡೆಯಿಂದನೂ ಒಂದು ಸ್ವಲ್ಪ ಇನ್ಕಮ್ ಬರಬೇಕು ಅಂದರೆ ನಾವು ಫೇಸ್ಬುಕ್ಕಿಗೆ ಹೋಗಬೇಕು. ಮಸ್ಟ್ ಆ್ಯಂಡ್ ಶುಡ್ ಫೇಸ್ಬುಕ್ ಎಲ್ಲರೂ ಯೂಸ್ ಮಾಡ್ತಾರೆ. ಫೇಸ್ಬುಕ್ಕಲ್ಲಿ ಒಂದು ಮಾರ್ಕೆಟಿಂಗ್ ಪ್ಲೇಸ್ ಅಂತ ಇರುತ್ತೆ. ಅದರ ಮೇಲೆ ನೀವು ಸೇಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಐಟಮ್ ಕೇಳುತ್ತೆ. ನಿಮ್ಮ ಒಂದು ಯಾವ ಒಂದು ಐಟಮ್ನ ನೀವು ಆರ್ಡರ್ ಮಾಡ್ತೀರೋ ಅದರದ್ದು ಒಂದು ಮ್ಯಾಕ್ಸಿಮಮ್ ಒಂದು 10 ಫೋಟೋಗಳನ್ನ ಹಾಕಬೇಕು. 10ಕ್ಕಿಂತ ಕಡಿಮೆ ಹಾಕಿದರೆ ನಡೆಯುತ್ತೆ, ಬಟ್ 10ಕ್ಕಿಂತ ಜಾಸ್ತಿ ಹಾಕೋ ಹಾಗಿರಲ್ಲ. ಅದು ಕೇಳೋದು ಇಲ್ಲ, ನೀವು ಜಾಸ್ತಿ ತಗೊಳ್ಳೋದು ಇಲ್ಲ. ಅದಾದ ನಂತರ ನೀವು ಟೈಟಲ್ ಅಂದರೆ ಡ್ರೆಸ್ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿರುತ್ತೋ ಬೇಕಿದ್ರೆ ನೀವು ಅದನ್ನು ಕೂಡ ಇಲ್ಲಿ ಟೈಟಲಲ್ಲಿ ಹಾಕ್ಕೊಳ್ಬೇಕು. ನಾನಿಲ್ಲಿ ಜಸ್ಟ್ ಕುರ್ತೀಸ್ ಅಂತ ಹೇಳಿಬಿಟ್ಟು ಟೈಪ್ ಮಾಡ್ತಾ ಇದ್ದೀನಿ. ನೀವು ಅಥವಾ ಒಂದು ವೇಳೆ ಜ್ಯುವೆಲ್ರಿ ಆಗಿತ್ತು, ಜ್ಯುವೆಲ್ರಿ ಅಂತ ಹೇಳಿ, ಅಥವಾ ನಿಮ್ಮದು ಬೇರೆ ಯಾವುದಾದ್ರೂ ಪ್ರಾಡಕ್ಟು ನೀವು ಸೇಲ್ ಮಾಡ್ತಿದ್ರಂದ್ರೆ ಅದರ ಹೆಸರು ಕೊಡ್ಬೋದು. ನಂತರ ಇಲ್ಲಿ ಅಮೌಂಟ್ನ ಕೇಳ್ತಾ ಇದೆ. ನಾನು ಜಸ್ಟ್ ಇಲ್ಲಿ 1 ರೂಪಾಯಿ ನಿಮಗೆ ಬೇಕು ಅಂದರೆ ನಿಮ್ಮ ಒಂದು ಮಾರ್ಜಿನ್ ಅಮೌಂಟ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಆ ಡ್ರೆಸ್ನ ಒಂದು ಅಮೌಂಟ್ನ ಹಾಕ್ಬೋದು. ನಂತರ ಇಲ್ಲಿ ಡ್ರೆಸ್, ಸ್ಯಾರಿ ಅಥವಾ ಏನು ಅಂತ ಕೇಳುತ್ತೆ. ಡ್ರೆಸ್ ಮೇಲೆ ಸೆಲೆಕ್ಟ್ ಮಾಡಿ, ಗುಡ್ಡ ಬೇಡ ಅಂತ ಕೇಳುತ್ತೆ, ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಡಿಸ್ಕ್ರಿಪ್ಷನ್ ಕೇಳುತ್ತೆ. ನೀವು ಲೇಡೀಸ್ ಆಗಿದ್ದರೆ ಫೋನ್ ನಂಬರ್ ಮಾತ್ರ ಎಂಟರ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಬಾಯ್ಸ್ ಆಗಿದ್ದರೆ ನಡೆಯುತ್ತೆ. ನಂತರ ಇಲ್ಲಿ ಜಸ್ಟ್ ಇಫ್ ಯು ವಾಂಟ್ ಮೆಸೇಜ್ ಮೀ ಅಂತ ಹೇಳಿಬಿಟ್ಟು ಒಂದು ಟೈಪ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಪಬ್ಲಿಕ್ಕು, ಪ್ರೈವೇಟ್ ಅಂತ ಕೇಳುತ್ತೆ. ಜಸ್ಟ್ ನೀವು ಪಬ್ಲಿಕ್ ಮೇಲೇ ಕ್ಲಿಕ್ ಮಾಡ್ಕೊಳ್ಬೇಕು. ಅಂದರೆ ಒಂದು ಪಬ್ಲಿಕ್ ಗ್ರೂಪ್ ಇರುತ್ತೆ, ಗೋವಾ, ಬೆಂಗಳೂರು, ಮಂಗಳೂರು ಈ ಥರದ್ದೊಂದು ಪಬ್ಲಿಕ್ ಗ್ರೂಪ್ಗಳಿರುತ್ತೆ. ಅಲ್ಲಿಗೆ ಈ ಒಂದು ಪ್ರಾಡಕ್ಟ್ದು ಡೀಟೇಲ್ಸು ಹೋಗ್ತಿರುತ್ತೆ ಅಷ್ಟೇ. ಅಲ್ಲಿ ಜನರಿಗೂ ಕೂಡ ಇದು ತಲುಪುತ್ತೆ. ಜಸ್ಟ್ 21 ಪಬ್ಲಿಕ್ ಇದನ್ನು ಕೇಳುತ್ತೆ. ಅದು ನೀವು ಸ್ಟಾರ್ಟಿಂಗ್ ಮಾಡಿದರೆ ಅಂದರೆ ಸ್ವಲ್ಪ ಕಡಿಮೆ ತೊಗೊಳುತ್ತೆ. ನೀವು ಹೋಗ್ತಾ ನೀವು ಫೇಸ್ಬುಕ್ಕಿಗೆ ಆ್ಯಡ್ ಮಾಡ್ತಾ ಹೋದಾಗೆಲ್ಲ ತೊಗೊಳ್ತಾ ಹೋಗುತ್ತೆ. ಲಾಸ್ಟ್ ಅಂದರೆ 21ವರೆಗೂ ಇರುತ್ತೆ. ಹಾಗೆ ನೀವು ಈ ಆ್ಯಪ್ ಜೊತೆ ಒಂದು ಮೆಸೆಂಜರ್ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಮೆಸೆಂಜರ್ ಆ್ಯಪಲ್ಲಿ ನಿಮಗೆ ಮೆಸೇಜ್ ಮಾಡ್ತಾರೆ, ಅಂದರೆ ಈ ಪ್ರಾಡಕ್ಟ್ ನಿಮಗೆ ಬೇಕು ಅಂದರೆ ಮೆಸೇಜ್ ಮಾಡಿರ್ತಾರೆ. ನಂತರ ನೀವು ಆ ಮೆಸೇಜಲ್ಲಿ ಅವರ ಒಂದು ಡೀಟೇಲ್ಸ್ ಅಂದರೆ ಫೋನ್ ನಂಬರು, ಅಡ್ರೆಸ್ ಆಗಿರ್ಬೋದು, ಅವರ ಒಂದು ಡೀಟೇಲ್ಸ್ನ ತೊಗೊಂಡ್ಬಿಟ್ಟು ಪ್ರಾಡಕ್ಟ್ನ ನೀವು ಅವರಿಗೆ ಸೇಲ್ ಮಾಡ್ಬೋದು. ನಾನೀಗ ಈ ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾವು ಕಸ್ಟಮರ್ಗೆ ಈ ಒಂದು ಪ್ರಾಡಕ್ಟ್ನ ಸೇಲ್ ಮಾಡೋದು ಅಂತ ಹೇಳಿಬಿಟ್ಟು. ಇದರ ಅಮೌಂಟ್ ಬಂದುಬಿಟ್ಟು 563 ರೂಪಾಯಿ ಇದೆ. ಅವರಿಗೆ ಇವಾಗ ಎಲ್ ಸೈಜ್ ಬೇಕು ಅಂತಲೇ ಇಟ್ಕೊಳ್ಳೋಣ. ಎಲ್ ಸೈಜ್ಗೆ ನಾವು ಬೈ ಮಾಡ್ಕೊಳ್ಬೇಕು. ಬೈ ಮಾಡಿಕೊಂಡ ನಂತರ ಇಲ್ಲಿ ನೀವು ಒಂದು ವೇಳೆ ಅವರು ಫೋನ್ಪೇ ಮಾಡಿದರು ಅಂದರೆ ನೀವು ಇದರಲ್ಲಿ ಫೋನ್ಪೇ ಮಾಡ್ಬೋದು. ಅವರು ಕ್ಯಾಶ್ ಆನ್ ಡೆಲಿವರಿ ಕೇಳಿದರು ಅಂದರೆ ಇಲ್ಲಿ ನಾನು ತುಂಬ ಅಡ್ರೆಸ್ಗೆ ಆಲ್ರೆಡಿ ನಾನು ತುಂಬ ಬಟ್ಟೆಗಳನ್ನು ಸೇಲ್ ಮಾಡಿದ್ದೀನಿ. ಇವಾಗ ಜಸ್ಟ್ ಒಂದು ಅಡ್ರೆಸ್ನ ಜಸ್ಟ್ ನಿಮಗೆ ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಳ್ತಾ ಇದ್ದೀನಿ. ಅವ್ರನ್ನ ಕೇಳಿ ಕ್ಯಾಶ್ ಆನ್ ಡೆಲಿವರಿ ಆದರೆ ನೀವು ಕ್ಯಾಶ್ ಆನ್ ಡೆಲಿವರಿನ ಹಾಕ್ಕೊಳ್ಬೋದು.
ನಂತರ ರೀಸೇಲ್ದ ಆರ್ಡರ್ ಅಂತ ಕೇಳುತ್ತೆ, ಎಸ್ ಆರ್ ನೋ ಕೇಳುತ್ತೆ. ನೀವು ರೀಸೇಲ್ ಮಾಡೋದಾದರೆ ನೀವು ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ನಿಮ್ಮ ಒಂದು ಮಾರ್ಜಿನ್ ಅಮೌಂಟನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ. ಇದು 563 ರೂಪಾಯಿ ಇದೆ, ನಾನಿಲ್ಲಿ 663 ರೂಪಾಯಿ ಹಾಕ್ಕೊಳ್ತೀನಿ. ನಿಮ್ಮ ಒಂದು ಮಾರ್ಜಿನ್ ಅಮೌಂಟು 100 ರೂಪಿ ಈಗ ನಿಮಗೆ ಬರುತ್ತೆ. ಈ ಒಂದು ಪ್ರಾಡಕ್ಟು ಸೇಲ್ ಆಗಿ 3 ದಿನದಲ್ಲಿ ನಿಮಗೆ ನಿಮ್ಮ ಒಂದು 100 ರೂಪಿ ನಿಮ್ಮ ಒಂದು ಅಕೌಂಟ್ಗೆ ಜಮೆ ಆಗಿರುತ್ತೆ. ಓಕೆ, ನಾನೀಗ ಇದನ್ನು ಆರ್ಡರ್ನ ಕನ್ಫರ್ಮ್ ಮಾಡ್ಕೊಳ್ಬೇಕಿತ್ತು, ಬಟ್ ನಾನು ಸೇಲ್ ಮಾಡ್ತಿಲ್ಲ, ಜಸ್ಟ್ ನಿಮಗೆ ತೋರಿಸೋದಕ್ಕೆ. ನೀವು ಸೇಲ್ ಮಾಡಬೇಕು ಅಂದರೆ ಕನ್ಫರ್ಮ್ ಮಾಡಿಕೊಂಡ್ರೆ ಆಯಿತು. ಈಗ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರಿಟರ್ನ್ ಮಾಡೋದು ಹೇಗೆ ಹಾಗೆ ರೀಫಂಡ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತೋರಿಸ್ಕೊಡ್ತೀನಿ. ಹಾಗೆ ನಿಮಗೆ ನನ್ನ ಒಂದು ಅರ್ನಿಂಗ್ ಅಂದರೆ ನನ್ನ ಒಂದು ಮೀಶೋ ಆ್ಯಪಲ್ಲಿ ನಾನೆಷ್ಟು ಅಮೌಂಟನ್ನು ಕಳಿಸಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ನಮ್ಮ ಮೈ ಅರ್ನಿಂಗ್ ಅಂತ ಇರುತ್ತೆ, ನಿಮಗೆ ಕಾಣಿಸ್ತಾ ಇರ್ಬೋದು. 15,684 ರೂಪಾಯಿ ನಾ ಈ ಒಂದು ಆ್ಯಪಲ್ಲಿ ಗಳಿಸಿರೋ ಅಮೌಂಟು. ಇವಾಗ ಯಾಕೆ ಸ್ಟಾಪ್ ಮಾಡಿದ್ದೀನಿ ಅಂದರೆ, ನಾನು ನಿಮಗೆ ಮೊದಲೇ ಹೇಳಿದೆ, ಮೀಶೋ ಆ್ಯಪ್ ನಾವು ಒಂದು ಬಿಸ್ನೆಸ್ ಮಾಡ್ತೀವಿ ಅಂದರೆ ನಮಗೆ ತಾಳ್ಮೆ ಜಾಸ್ತಿ ಬೇಕಾಗುತ್ತೆ. ನಾನಿವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಮೇಲೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ. ನನಗೆ 2 ಕಡೆ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಮನೇಲಿ ಚಿಕ್ಕ ಮಕ್ಕಳು ಬೇರೆ ಇದ್ದಾರೆ, ಎಲ್ಲದನ್ನು ನೋಡ್ಕೊಂಡು ಹೋಗೋದು ಸ್ವಲ್ಪ ನನಗೆ ಕಷ್ಟ ಅನ್ನಿಸ್ತು. ಓಕೆ, ನಾನು ಮೀಶೋದಲ್ಲಿ ಮನೆಗೆ ಮಾತ್ರ ತರಿಸ್ಕೊಳ್ತೀನಿ. ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಪ್ರಾಡಕ್ಟ್ಗಳು ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ನಾನು ಮನೆಗೆ ಮಾತ್ರ ಯೂಸ್ ಮಾಡ್ಕೊಳ್ತೀನಿ, ಯಾರಿಗೂ ಕೂಡ ಸೇಲ್ ಮಾಡ್ತಾಯಿಲ್ಲ. ಈಗ ತುಂಬ ದಿನ ಆಗೋಯಿತು ನಾನು ಇವಾಗ ಈ ಒಂದು ರೀಸೇಲಿಂಗ್ ಆ್ಯಪ್ನ ಬಿಟ್ಟು. ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನನಗೆ ವರ್ಕೌಟ್ ಆಯಿತು. ನೆಕ್ಸ್ಟು ನಿಮಗೆ ಅಂದರೆ ನಿಮ್ಮ ಅಮೌಂಟು ಯಾವ ಡೇಟಿಗೆ ನಿಮ್ಮ ಒಂದು ಮಾರ್ಜಿನ್ ಅಮೌಂಟ್ ಬಂದಿದ್ದರೆ ನಿಮ್ಮದು ಯಾವ ಡೇಟಿಗೆ ಮಾರ್ಜಿನ್ ಅಮೌಂಟ್ ಬಂದಿದೆ, ಎಷ್ಟು ಬಂದಿದೆ, ಎಷ್ಟನೇ ತಾರೀಕಿಗೆ, ಎಷ್ಟು ನಿಮಿಷಕ್ಕೆ, ಪ್ರತಿಯೊಂದ್ರದ್ದು ಡೀಟೇಲ್ನು ಕೂಡ ಇಲ್ಲಿ ನಿಮಗೆ ಇನ್ನೊಂದು ಮೈ ಅರ್ನಿಂಗಲ್ಲೇ ಕೊಟ್ಟಿರ್ತಾರೆ. ಕೆಳಗಡೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಇಷ್ಟೇ ಫ್ರೆಂಡ್ಸ್. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.